ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೆಂಡತಿಯ ಮನಃಶಾಂತಿ, ಮನೆಯ ಶಾಂತಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋ ವಿಷಯ ಹೆಂಡತಿಯ ಮನಃಶಾಂತಿ ಬಗ್ಗೆ. ಹೆಂಡತಿ ಸಂತೋಷವಾಗಿದ್ದರೆ ಮನೆ ಶಾಂತವಾಗಿರುತ್ತದೆ, ಮನೆ ಶಾಂತವಾಗಿದ್ದರೆ ಜೀವನ ಸುಂದರವಾಗಿರುತ್ತದೆ. ಹಾಗಾದರೆ ಹೆಂಡತಿಯ ಮನಃಶಾಂತಿ ಕಾಪಾಡೋದು ಹೇಗೆ? ಅದಕ್ಕೆ ಬೇಕಾದುದು ದೊಡ್ಡ ಹಣವೂ ಅಲ್ಲ, ದೊಡ್ಡ ಮಾತುಗಳೂ ಅಲ್ಲ. ಮೊದಲನೆಯದು, ಅವಳು ಮಾತನಾಡುವಾಗ ಮೊಬೈಲ್ ಒದಗಿಟ್ಟು ಶಾಂತವಾಗಿ ಕೇಳಬೇಕು. ಕೇಳಿದರೆ ಸಾಕು, ಅರ್ಧ ನೋವು ಕಡಿಮೆ ಆಗುತ್ತೆ. ಎರಡನೆಯದು, ಅವಳು ಮಾಡಿದ ಕೆಲಸ ಎಷ್ಟೇ ಚಿಕ್ಕದಾಗಿರಲಿ ಚೆನ್ನಾಗಿದೆ ಅನ್ನೋ ಒಂದು ಮಾತು ಹೇಳಿ. ಆ ಮಾತು ಅವಳ ದಿನವನ್ನೇ ಸುಂದರ ಮಾಡುತ್ತದೆ. ಮೂರನೆಯದು, ಅವಳು ದಣಿದಿದ್ದಾಗ, ಅಂದರೆ ಆಯಾಸವಾದಾಗ ಸ್ವಲ್ಪ ಸಹಾಯ ಮಾಡಿ. ಮನೆಯ ಕೆಲಸ ಹಂಚಿಕೊಂಡರೆ ಅವಳ ಮನಸ್ಸು ಹಗುರವಾಗುತ್ತದೆ. ನಾಲ್ಕನೆಯದು, ಕೋಪ ಬಂದಾಗ ಜೋರಾಗಿ ಮಾತನಾಡಬೇಡಿ. ಮೃದುವಾಗಿ ಹೇಳಿದ ಮಾತು ಹೃದಯಕ್ಕೆ ತಲುಪುತ್ತದೆ. ಐದನೆಯದು, ಅವಳ ಸಮಸ್ಯೆಯನ್ನು ಸಣ್ಣದು ಅಂತ ನಿರ್ಲಕ್ಷಿಸಬೇಡಿ. ಅವಳಿಗೆ ದೊಡ್ಡದಾಗಿ ತೋರಿದರೆ ನಮಗೂ ದೊಡ್ಡದೇ ಆಗಬಹುದು. ಆರನೆಯದು, ಪ್ರತಿದಿನ ಕನಿಷ್ಠ 5 ನಿಮಿಷವಾದರೂ ಅವಳ ಜೊತೆ ಕುಳಿತು ಮಾತಾಡಿ. ಆ ಸಮಯವೇ ಅವಳಿಗೆ ದೊಡ್ಡ ಸಂತೋಷ. ಕೊನೆಯದು, ನಾನು ಇದ್ದೀನಿ ಅನ್ನೋ ಭರವಸೆ ಕೊಡಿ. ಆ ಒಂದು ಮಾತು ಅವಳಿಗೆ ದೊಡ್ಡ ಶಕ್ತಿ. ನೆನಪಿರಲಿ ಸ್ನೇಹಿತರೆ, ಹೆಂಡತಿಯ ಮನಃಶಾಂತಿ ಮನೆಯ ಶಾಂತಿ, ಮನೆಯ ಶಾಂತಿ ನಮ್ಮ ಬದುಕಿನ ಶಕ್ತಿ. ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.